ಎಲ್ರಿಗೂ ನಮಸ್ಕಾರ. ಇದೇನು ಮೆಟ್ಲಿಂಗ್ ರೋಡ್ ನೋಡ್ತಾ ಇದ್ದೀರಾ ನೀವು? ಈ ಜಲ್ಲಿ ರೋಡ್ ಇದು ನೋಡಿ. ಇದಕ್ಕೆ ಹೊಂದ್ಕೊಂಡಿರೋಂಥ ಜಾಗನೇ ಈ 20 ಗುಂಟೆ ಜಾಗ ನೋಡಿ. ನಿಮಗೆ ಕಾಲುವೆ ಇದೆ, ಕಾಲುವೆ ಪಕ್ಕದ ಜಾಗ ಇದು. ಮತ್ತು ಅದು ಟಾರ್ ರೋಡು. ನಿಮ್ಗೆ ಟಾರ್ ರೋಡಿಂದನೂ ಇಲ್ಲೊಂದು ಬ್ರಿಡ್ಜ್ ಮಾಡ್ತಾ ಇದ್ದಾರೆ ಪಂಚಾಯಿತಿಯಿಂದ. ಇದೇನಿದೆ ಆ ಟಾರ್ ರೋಡಿಂದ ಈ ಪಂಚಾಯಿತಿಯಿಂದ ರೋಡ್ ಮಾಡ್ತಾ ಇದ್ದಾರೆ, ಇದು ಬ್ರಿಡ್ಜ್ ಮಾಡ್ತಾ ಇದ್ದಾರೆ. ಇಲ್ಲಿಂದ ಡೈರೆಕ್ಟ್ ಈ ಲ್ಯಾಂಡ್ ಹೋಗುತ್ತೆ. ಈ ಜಾಗ ಬಂದು 20 ಗುಂಟೆ ಇದು. ಇದ್ರ ಬೆಲೆ ಬಂದು 1,35,000 ಪರ್ ಗುಂಟೆಗೆ ಹೇಳ್ತಾರೆ. ಕುತ್ಕೊಂಡು ಮಾತಾಡಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಬಂದು ನಿಮಗೆ ನಾರ್ತ್ ಮತ್ತು ವೆಸ್ಟ್ ಫೇಸಿಂಗ್ ಬರುತ್ತೆ. ಕ್ಲೀನಾಗಿ ಅಗ್ಲವಾಗಿ ತುಂಬಾ ಚೆನ್ನಾಗಿದೆ ನೋಡಿ. ಅಲ್ಲಿಂದ ಹಿಡ್ದು ಆ ಕಬ್ಬು ಇದೆಯಲ್ಲ, ಅಲ್ಲಿಂದ ಹಿಡ್ದು ಆ ಬದ ಗ್ರೀನ್ ಏನಿದೆ ಅಲ್ಲಿವರೆಗೂ ನಿಮಗೆ ರೋಡ್ ಫೇಸ್ ಏನಿಲ್ಲ ಅಂದ್ರೂ ಹತ್ತಿರ ಒಂದು 150ರಿಂದ 200 ಮೇಲೆ 200 ಅಡಿಗಿಂತ ಜಾಸ್ತಿ ರೋಡ್ ಫೇಸೇ ಬರುತ್ತೆ ನಿಮಗೆ. ಈ ರೋಡ್ ಬಂದು ಹತ್ತಿರ ಇನ್ನೂ ಒಂದು 10 ಊರಿಗೂ ಒಂದು 7-8 ಕಿಲೋಮೀಟರ್ಗಿಂತ ಜಾಸ್ತಿ ರೋಡ್ ಕನೆಕ್ಟಿವಿಟಿ ಇದೆ. ಈ ಜಾಗಕ್ಕೆ ಬೆಂಗಳೂರು ಮೈಸೂರು ರೋಡ್ಗೆ 4 ಕಿಲೋಮೀಟರ್ ಆಗುತ್ತೆ. ಮದ್ದೂರಿಗೆ ಇಲ್ಲಿಂದ 9 ಕಿಲೋಮೀಟರ್ ಆಗುತ್ತೆ. ಮಂಡ್ಯಕ್ಕೆ ಇಲ್ಲಿಂದ 12 ಕಿಲೋಮೀಟರ್ ಆಗುತ್ತೆ. ಯಾರಾದರೂ ಚಿಕ್ಕದಾಗಿ ಒಂದು 20 ಗುಂಟೆ 15 ಗುಂಟೆ ನೋಡ್ತಾ ಇರೋರಿಗೆ ಈ 20 ಗುಂಟೆ ತುಂಬಾ ಚೆನ್ನಾಗಿದೆ. ಇದು ಬಂದು ಜನರಲ್ ಪ್ರಾಪರ್ಟಿ. ಇದು ಯಾರಿಗಾದ್ರೂ ಈ ಜಾಗ ಬೇಕು ಅನ್ನೋರು ವಿಡಿಯೋದಲ್ಲಿ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೆ ನೋಡಿ ಅಲ್ಲಿಂದ ಹಿಡಿದು ರೋಡ್ ಫೇಸು ನೋಡಿ ಇಲ್ಲಿವರೆಗೂ ಬರುತ್ತೆ. ಊರು ಪಕ್ಕದಲ್ಲೇ ಇದೆ. ಊರು ಇಲ್ಲಿಂದ ಬರೀ ಒಂದು ಅರ್ಧ ಕಿಲೋಮೀಟರ್ ಅಷ್ಟೇ ನೋಡಿ. ನಿಮಗೆ ಯಾವಾಗಲೂ ನೀರು ಹರಿತಾನೆ ಇರುತ್ತೆ ನೋಡಿ. ಕಾಲುವೆ ನೀರಿದು ನೋಡಿ ಎಷ್ಟು ದೊಡ್ಡದಾಗಿದೆ, ದೊಡ್ಡ ಕಾಲುವೆ ಇದು. ಮತ್ತು ಇದು ಟಾರ್ ರೋಡ್. ಇದು ಅಲ್ಲಿಂದ ನಿಮಗೆ ಒಂದು ಬ್ರಿಡ್ಜ್ ಪಂಚಾಯತಿಂದಲೇ ಒಂದು ಬ್ರಿಡ್ಜ್ ಮಾಡಿಕೊಡ್ತಾ ಇದ್ದಾರೆ ನೋಡಿ. ಅದೇ ಟಾರ್ ರೋಡು. ನಿಮ್ಮ ಆ ಬ್ರಿಡ್ಜ್ ಮಾಡಿದ್ರೆ ಟಾರ್ ರೋಡಿಂದ ನೇರವಾಗಿ ಈ ಜಾಗಕ್ಕೆ ಹೋಗ್ಬೋದು ನೋಡಿ. ಅದೇ ಟಾರ್ ರೋಡು. ನೀವು ಇಲ್ಲಿ ಹೊಸ್ದಾಗಿ ಏನು ಬೇಕಾದರೂ ಫಾರ್ಮೇಷನ್ ಮಾಡ್ಕೋಬೋದು. ತೆಂಗು, ಅಡಿಕೆ, ಬಾಳೆ ಏನು ಬೇಕಾದರೂ ಹಾಕೋಬೋದು ಈ ಜಾಗದಲ್ಲಿ. ತುಂಬಾ ಚೆನ್ನಾಗಿದೆ. ಮಣ್ಣು ಕೂಡ ಚೆನ್ನಾಗಿದೆ.